ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷನೂ ಕೂಡ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಈ ವರ್ಷದ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಕೂಡ ನಡೀತಾ ಇದೆ. ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸುವ ಒಂದು ಉದ್ದೇಶ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ, ಮುರಾರ್ಜಿ ವಸತಿ ಶಾಲೆಗಳಿಗೆ 1 ವರ್ಷದ ತರಬೇತಿಯನ್ನ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಬಹಳಷ್ಟು ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದೆ. ಹಾಗಾದ್ರೆ ಈ ಜೀನಿಯಸ್ ಪರೀಕ್ಷೆ ಯಾವಾಗ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯು ಇದೇ ವರ್ಷದ 22/3/2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಈ ಪರೀಕ್ಷೆ ನಡೀತಾ ಇದೆ. ಈ ಒಂದು ಪರೀಕ್ಷೆಯ ನಡೆಯುವ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್, ಸಿಂಧನೂರು, ಜಿಲ್ಲೆ ರಾಯಚೂರು. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲೇ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಮಾರ್ಚ್ ತಿಂಗಳಲ್ಲಿ 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ಯಾವ ಮಕ್ಕಳು ಈ ಪರೀಕ್ಷೆನ ಬರೀಬಹುದು? ಪ್ರೆಸೆಂಟ್ ಆಗಿ 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು, ಅವರು ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿಗಳು ಇರಬಹುದು, CBSE ಅಲ್ಲಿ ಓದ್ತಾ ಇರಬಹುದು, ICSE ಅಲ್ಲಿ ಓದ್ತಾ ಇರಬಹುದು, ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರಬಹುದು, ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಪಾಲಕರೇ, ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿರುವಂತಹ ಎಕ್ಸಾಮ್ ಪ್ಯಾಡ್ ಅನ್ನು ಕೊಡ್ತಾ ಇದ್ದೀವಿ ಪ್ರತಿ ವಿದ್ಯಾರ್ಥಿಗಳಿಗೆ. ಮತ್ತು ಈ ಒಂದು ಪರೀಕ್ಷೆಯ ಅತಿ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಜಿಲ್ಲೆಗಳಿಂದಲೇ ಬಂದು ಈ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಅದು ಸ್ಪೆಷಲ್ ಆಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಇದಾಗಿದೆ. ಈ ಜೀನಿಯಸ್ ಎಕ್ಸಾಮ್ಗಳಲ್ಲಿ ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನ ಪಡೆದುಕೊಂಡ್ರೆ ಈಸಿಯಾಗಿ 1 ವರ್ಷದ ಈ ಕೋರ್ಸ್ ಅನ್ನು ಅವರು ಉಚಿತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಈ ಪ್ರವೇಶ ಪರೀಕ್ಷೆ ಅಥವಾ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಬರೀಬೇಕಾದ್ರೆ ನೀವು ಪ್ರವೇಶ ಫೀ 200 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. 200 ರೂಪಾಯಿಯಲ್ಲಿ ನಿಮಗೆ ನಿಮ್ಮ ಮಕ್ಕಳ ಎಕ್ಸಾಮ್ ಪ್ಯಾಡ್ ಅನ್ನು ಫ್ರೀ ಕೊಡ್ತಾ ಇದೀವಿ. ಪರೀಕ್ಷೆಯಲ್ಲಿ ಬರಲಿಕ್ಕೆ ಯೂಸ್ ಆಗುವಂತಹ ಪೆನ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಪ್ರತಿ ಪಾಲಕರಿಗೂ ಮತ್ತು ಮಕ್ಕಳಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಆದ್ದರಿಂದ ಈ ಪರೀಕ್ಷೆಯನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳು ಪ್ರತಿ ಒಬ್ಬರು 200 ರೂಪಾಯಿ ಪ್ರವೇಶ ಫೀಯನ್ನ ನೀವು ಭರಿಸಬೇಕಾಗುತ್ತೆ. ಹಾಗಾದ್ರೆ ಈ ಎಕ್ಸಾಮ್ ಅನ್ನು ಬರೀಬೇಕಾದ್ರೆ ನೇರವಾಗಿ ಪರೀಕ್ಷೆ ಬಂದು ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಮಕ್ಕಳ ಹೆಸರನ್ನ ಮೊದಲು ನೋಂದಾಯಿಸಿರುವಂತಹ ಮಕ್ಕಳಿಗೆ ಮಾತ್ರ ಈ ಪರೀಕ್ಷೆಗಳನ್ನ ಬರಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ. ಹಾಗಾದ್ರೆ ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದೆ ನಮ್ಮ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಅಥವಾ ಪರೀಕ್ಷೆ ಕೇಂದ್ರಗಳಲ್ಲಿ ನಿಮ್ಮ ಮಕ್ಕಳಿಗೆ ಏನನ್ನ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ ಅಂದ್ರೆ, ಪ್ರತಿ ವಿದ್ಯಾರ್ಥಿಗಳಿಗೆ ಪೆನ್ನು ಹಾಗೂ ವಾಟರ್ ಬಾಟಲ್ ಅನ್ನ ನಮ್ಮ ತರಬೇತಿ ಕೇಂದ್ರದಲ್ಲಿ ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತೇವೆ ಮತ್ತು OMR ಶೀಟ್ ನಾವೇ ಕೊಡ್ತಿದ್ದೀವಿ. ಪ್ರತಿ ಒಂದು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಡಿಜಿಟಲ್ ಕರಣ ಆಗಿರುವಂತಹ ಕಲರ್ ಇರುವಂತಹ ಪ್ರಶ್ನೆ ಪತ್ರಿಕೆ ಜೊತೆಗೆ ಮಕ್ಕಳಿಗೆ ಆ ಎಕ್ಸಾಮ್ ಬರೆಯುವಂತಹ OMR ಶೀಟ್ ಅನ್ನ ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಅವತ್ತು ನಡೀತಾ ಇರುವಂತಹ ಪರೀಕ್ಷೆಯ ದಿನದಲ್ಲಿ ಪಾಲಕರಿಗೆ ಈ ಮಕ್ಕಳು ಪರೀಕ್ಷೆ ನಡೆದಿರುವಂತಹ ಸಮಯದಲ್ಲಿ ಪಾಲಕರಿಗೆ ಮನರಂಜಿಸಲು ನಮ್ಮ ತರಬೇತಿ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಮಧ್ಯಾಹ್ನದ ರುಚಿಯಾದ ಭೋಜನದ ವ್ಯವಸ್ಥೆ ಕೂಡ ಪಾಲಕರಿಗೂ ಮತ್ತು ನಮ್ಮ ಈ ಪರೀಕ್ಷಾರ್ಥಿಗಳಿಗೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಪಾಲಕರೇ, ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ಯಶಸ್ವಿಗೊಳಿಸಲು ಪ್ರತಿ ಪಾಲಕರು ಈ ಒಂದು ಪ್ರತಿ ಜಿಲ್ಲೆಯಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಗೆ ಭಾಗವಹಿಸಲು ನೀವೆಲ್ಲ ಸಹಾಯ ಮಾಡಿ.
ಪ್ರತಿಯೊಂದು ಈ ವಿಡಿಯೋಗಳನ್ನ ಎಲ್ಲ ಗ್ರೂಪ್ಗಳು ಶೇರ್ ಮಾಡಿ. ಎಷ್ಟೋ ವಿದ್ಯಾರ್ಥಿ ಒಂದು ಕನಸಿರುತ್ತೆ, ನಾನು ಸೈನಿಕ ಶಾಲೆಗೆ ಹೋಗ್ಬೇಕು, ನಾನು ನವೋದಯ ಶಾಲೆಗೆ ಹೋಗ್ಬೇಕು, ನಾನು ಕಿತ್ತೂರು ಸೈನಿಕ ಶಾಲೆಗೆ ಹೋಗ್ಬೇಕು. ಅಟ್ಲೀಸ್ಟ್ ನಾವು ಮೊರಾರ್ಜಿ ಶಾಲೆಗಾದ್ರೂ ಆಯ್ಕೆ ಆದ್ರೆ ನಮಗೆ 6ರಿಂದ 12ನೇ ತರಗತಿಯವರೆಗೆ ಉಚಿತವಾದ ಶಿಕ್ಷಣವನ್ನ ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ 1 ವರ್ಷದ ಲಾಂಗ್ ಟರ್ಮ್ ಕೋರ್ಸ್ ಅನ್ನ ನೀವು ಚಾಲೆಂಜ್ ನವೋದಯ ಕೋಚಿಂಗ್ ಕ್ಲಾಸ್ ಸೇದನೂರಲ್ಲಿ ಪಡೆದುಕೊಂಡ್ರೆ ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಪರೀಕ್ಷೆ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 22/3/2026 ನಡೀತಾ ಇದೆ. ಬೇಗನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳ ಒಂದು ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅಂತಹ ವಿದ್ಯಾರ್ಥಿಗಳು 22/3/2026 ನಡೀತಾ ಇರುವಂತಹ ಜೀನಿಯಸ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಅವಕಾಶ ಇರ್ತಾ ಇದೆ. ಆದ್ದರಿಂದ ಎಲ್ಲಾ ಪಾಲಕರು, ಶಿಕ್ಷಣ ಪ್ರೇಮಿಗಳು, ತರಬೇತಿದಾರರು ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಸದುಪಯೋಗ ಪಡಿಸಿಕೊಳ್ಳಲು ದಯವಿಟ್ಟು ನೀವೆಲ್ಲರೂ ನಿಮ್ಮ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಬಹುದು, ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಇರಬಹುದು. ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ 9449771212 ಅಂತ ಬಸವರಾಜ ನಂಬರಿಗೆ ಕರೆ ಮಾಡಬಹುದು. 9900206243 ಅಂತ ಮಲ್ಲಿಕಾರ್ಜುನ ಸರ್ ಕೂಡ ನೀವು ಕಾಲ್ ಮಾಡ್ಕೊಂಡ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರಬಹುದು, ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಂದು ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಎಕ್ಸಾಮ್ ಅಲ್ಲಿ ಭಾಗವಹಿಸಿ ಮಕ್ಕಳು ಬಹುಮಾನವನ್ನ ಪಡೆದುಕೊಂಡು 1 ವರ್ಷದ ಉಚಿತವಾದ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಎಲ್ಲ ಪಾಲಕರು, ಶಿಕ್ಷಣ ಪ್ರೇಮಿಗಳು ನೀವು ಅತಿ ಹೆಚ್ಚು ಮಕ್ಕಳನ್ನ ಈ ಒಂದು ಪರೀಕ್ಷೆ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.